ಮೌಶಿ ಏನಂತೀವ ಆರಾಮಿದ್ದಿ? ಸರಳ ಬಾರ ತಂಗಿ, ಎಷ್ಟು ದಿನ ಆಯ್ತ ಬರ್ಲಾರ್ದ? ಬಾರವ, ಒಳ್ಳೆ ಬಂದಿ. ಹೌದವ್ವ, ಬರೋದೇ ಆಗಿದ್ದಿಲ್ಲ. ಈ ಹಬ್ಬದ ಸಂಬಂಧ ಮನೆ ಸ್ವಚ್ಛ ಮಾಡೋದು, ಆ ತಯಾರಿ ಈ ತಯಾರಿ ಅಂತೇಳಿ ಬರೋದಾಗಿದ್ದಿಲ್ಲ. ಇಲ್ಲೇ ಅರ್ಶನ ಕರೆದ್ರೆ ಶುಕ್ರವಾರ ಅಲ್ಲ, ಅದಕ್ಕೆ ಭಾಳ ದಿನ ಆಗಿದ್ದು ಭೇಟಿ ಆಗ್ಲಾರ್ದ ಭೇಟಿ ಆಗಿ ಹೋದ್ರೈತೆ ಅಂತ ಬಂದೆ. ಆರಾಮಿದ್ದಿಲ್ಲ? ಇದ್ದಿನವ, ಏನು ಆರಾಮ ಆರಾಮಿರಲಿ ಬಿಡ್ಲಿ, ಆರಾಮಿದ್ದೀವ ಅನ್ಕೋತ ಹೋಗ್ಬಿಡುದು. ಯಾಕವ ಏನಾಯ್ತು? ವಯಸ್ಸಾಗಿಂದ ಹಂಗೆ ಅವ, ಆ ಬ್ಯಾನಿ ಈ ಬ್ಯಾನಿ ಇರುವ. ನನಗೆ ದೇಹದ ಬ್ಯಾನಿಕ್ಕಿಂತ ಮನಸ್ಸಿನ ಬ್ಯಾನಿನೇ ಭಾಳ ಆಗ್ಯದ ಬಿಡ ಸರಳ. ಯಾಕೆ ಮೌಶಿ ಹಿಂಗೆ ಮಾತಾಡ್ತಿ? ಯಾಕೆ ಏನು ಸುಂದ್ರಿ ಏನು ಅಂತಾಳ? ಏನು ಚಲೋ ನೋಡ್ಕೋತಾಳ ಇಲ್ಲ? ನೋಡ್ಕೋತಾಳವ, ಚಲೋ ನೋಡ್ಕೋತಾಳ ಅಂತಾನೆ ಹೇಳ್ಬೇಕಲ್ಲ. ಮತ್ತು ಏನು ಮಾಡ್ಬೇಕು? ನಮ್ದೇನು ನಡೀತದ ಸರಳ? ಎಲ್ಲ ಅವ್ರದೇ ಕೈ ಅವ್ರದೇ ಬಾಯಿ. ನಮ್ಮ ಮಾತು ಒಂದರ ಕೇಳ್ತಾರ, ಒಂದು ನನ್ನ ಮಾತಿಗೆ ಬೆಲೆ ಅನ್ನೋದೇ ಇಲ್ಲ. ಅಷ್ಟು ಕಿಮ್ಮತ್ತಿಲ್ಲ ನೋಡು ಸರಳ ನನಗೆ. ಹೌದುವ, ಇರ್ಲಿ ಬಿಡು, ಹಾಗೆ ಇದ್ದಾಳಕಿ. ಮತ್ತು ಸುಮ್ಮನೆ ನೀ ನನ್ನ ಮುಂದೆ ಏನಾರು ಹೇಳೋದು, ಅದನ್ನಕ್ಕೆ ಕೇಳಿಸ್ಕೊಳ್ಳೋದು, ಒಂದಕ್ಕೊಂದು ಹತ್ತಿ ಓಸಲ ಬಂದಾಗ ಹೆಂಗಾಯ್ತು ನೋಡಿದಿಲ್ಲ ತಾಯಿ? ಒಳ್ಳೆ ಬಿಟ್ಟದವ ನನಗೆ ಆಕಿನ ಬಗ್ಗೆ ಮಾತಾಡೋದು. ಏನು ಮಡಿಲಿ ಅಡಿಗೆ ಅದು ಮುಗಿತೇನು? ಊಟ ಎಷ್ಟೊತ್ತಿಗೆ ಆಯಿತು? ಅಡಿಗಿಲ್ಲ ಪಡಿಗಿಲ್ಲ, ಮಡಿಲಿ ಅಡಿಗಿಲ್ಲ, ಏನೂ ಇಲ್ಲ. ಗೌರಿ ಕುಡ್ಸೇ ಇಲ್ಲ ಆಕಿ. ಅಯ್ಯ, ಗೌರಿ ಕುಡ್ಸಿಲ್ಲ? ಯಾಕ ಮೋಶಿ? ಹಿಂಗೆ ಏನರ ಒಂದು ನೆವ ತೆಗೆದು ಕೂಡ್ಸ್ಲಾರ್ದ ಬಿಟ್ಟು ಬಿಡೋದು. ಕೆಲಸ ಕಡಿಮೆ ಆಗ್ತದಲ್ಲ. ಈಗ ನೋಡು, ಇಷ್ಟತನ ಕೂಡಿಸ್ಬೇಕಿಲ್ಲ ಸುಂದ್ರಿ ಅಂದ್ಕನೇ ಒಡ ಒಡ ಒದರಿ ಬಾಯಿ ಮಾಡಿ ಹೋಯ್ತು. ಅಲ್ಲ, 5ನೇ ದಿನ ಇತ್ತು ಅಂತ ಅವತ್ತು ಏನ ಹಾಕಿಂದು. 5ನೇ ದಿನ ಇದ್ರೆ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೋಬೇಕು. ನನಗೇನು ಆಗ್ತದನು? ನೀವು ಸುಮ್ಮನೆ ಒದರಬೇಡ್ರಿ ಅಂತೇಳಿ ಇಷ್ಟತನ ಒದರಾಡೋಯ್ತು. ಹಿಂಗ್ಯಾಕೆ ಮಾಡ್ಬೇಕು ಬಿಡ ನೀನು? ಅಲ್ಲ, ನನ್ನ ಕರೆದ್ರೆ ನಾ ಬಂದು ಹಾಕ್ತಿದ್ದೆಲ್ಲ ಮಡಿ ಬಟ್ಟೆ. ಹಿಂದಿನದಲ್ಲಿ ನಾ ಬಂದು ಮಡಿ ಬಟ್ಟೆ ಹಾಕಿ ಏನಾರ ತುಪ್ಪದ ಬತ್ತಿ ತೊಯ್ಸೋದು ಗೀಸೋದು ಇತ್ತು ಅಂತ ತೊಯ್ಸೋತಿದ್ದೆ. ನೀನು ಒಂಚೂರು ಕೈಯಾಗಿ ಏನಾರ ಮಾಡಿ ಕೊಡ್ತಿದ್ದಿ. ಕೂಡ್ಸೋರಿದ್ರೆ ಹೆಂಗಾರ ಕೂಡಿಸ್ತಿದ್ರು ಬಿಡು ಮೌಶಿ. ಆಕಿಗೆ ಮನಸ್ಸಿರ್ಲಿಕ್ಕಿಲ್ಲ, ಅದಕ್ಕೆ ಕೂಡ್ಸಿರ್ಲಿಕ್ಕಿಲ್ಲ ನೋಡು. ಅಷ್ಟಾಗ್ಯದ ನೋಡಿ ಸರಳ. ಹೆಂಗೆ ಮಾಡೋರಿದ್ರೆ ಹೆಂಗಾರ ಮಾಡ್ತಾರ? ನೀನು ಮಕ್ಕಳ ಕೈಲಿ ಮಡಿ ಬಟ್ಟೆ ಹಾಕಿಸ್ಬೇಕು ಅಂತಂದು ಅದಕ್ಕೂ ಒಂದು ಮಾತಂದು ಹೋದ್ಲು. ಹಿಂಗಾಗ್ಬಿಟ್ಟದ ನೋಡು. ಒಟ್ಟು ಲಾಸ್ಟ್ನೇ ಶುಕ್ರವಾರನೇ ಕೂಡ್ಸೋದು ಅಂತೇಳಿ ತಲೆಯಾಗ ಫಿಕ್ಸ್ ಆಗ್ಬಿಟ್ಟದಕ್ಕೆ. ಹೋಲ್ ಬಿಡೋ ಯವ್ವ, ನೀ ಅಂದು ಯಾಕೆ ಕೆಟ್ಟತ್ತಿದಿ? ಅವ್ರ ಸಂಸಾರ ಅವ್ರು ಏನು ಯಾಕೆ ಮಾಡ್ಕೊಳ್ಳಲ್ರಾಕ? ನಿನ್ನ ಕೈ ನಡೀತಾನ ಅಂತರೂ ನೀ ಎಲ್ಲ ಮಾಡ್ಕೊತ ಬಂದಿಯಾ, ಪದ್ಧತಿ ಏನೂ ಬಿಟ್ಟಿಲ್ಲ. ಈಗ ನೀ ಹೇಳ್ತಿದ್ದಿ, ಕೇಳಿಲ್ಲ ಅಂದ್ರೆ ಏನು ಮಾಡ್ಬೇಕಾಗುತ್ತೆ? ಹೌದಿಲ್ಲ? ಕರೆ ಹೂವ ಸರಳ, ಇಷ್ಟು ಸಾಕಾಗ್ಯದಲ್ಲ ನನಗೆ. ನಾ ಯಾವುದು ಪದ್ಧತಿ ಬಿಟ್ಟಿದ್ದಿಲ್ಲ. ನಿನ್ನ ಮನ್ಯಾಗ ಏನು ಕಡಿಗೆ ಗುಳಿಗೆ ತೊಗೊಂಡರ ಆಗಲಕ್ಕ ನಾ ಕೂಡ್ಸೋದು ಫಸ್ಟ್ನೇ ಶುಕ್ರವಾರನೇ ಕೂಡ್ಸಾಕಿ. ಇಲ್ಲ ಮನ್ಯಾಗ ಮಡಿಲಿ ಅಡುಗೆ ಮಾಡೋದು, ಪೂಜೆ ಪುನಸ್ಕಾರ ಇದ್ರೆ ಎಷ್ಟು ಲಕ್ಷಣ ಇರ್ತದ ನೀನು. ಈಗ ನೋಡಿ, ಏನಿಲ್ಲ, ಚಪಾತಿ ಪಲ್ಯ ಅದು ನನ್ನ ಸಾರು ಮಾಡಿ ಬಡದು ಅರ್ಶನ ಕರ್ದಾರ ಅಂತೇಳಿ ಹೋಗ್ಯದ ನೋಡಿ. ಈಗ ಬರೀ ಹೊರಗೆ ತಿರುಗ್ತಾಳವ. ನಮಗೂ ಬಗೆರಂಗಿಲ್ಲ ನೋಡುವ ಮೋಶಿ. ನಾವು ಎಲ್ಲ ಪದ್ಧತಿ ಮಾಡ್ತೀವ, ಒಂದೇನೇನೇನು ಬಿಡಂಗಿಲ್ಲ ನೋಡು. ನಾ ಅಂತರೂ ನನ್ನ ಮಕ್ಕಳಿಗೂ ಹಂಗೆ ಕಲಿಸಿನವ. ವರ್ಷಕ್ಕೊಮ್ಮೆ ಬರ್ತದ ಪದ್ಧತಿ ಮಾಡೋದು. ಮನ್ಯಾಗ ಮಾಡಿ ತಗೊಂಡು ಬಂದಿರ್ತಾರೆ ಹಿರಿಯರು. ಬಿಟ್ರೆ ಹೆಂಗೆ ಮೋಶಿ? ಮಾಡ್ಬೇಕವ. ಈಕಿ ಬಂದ ನೀಕಿ ಸೂರ್ಪಾನಿಕಿ ಮುಗಿತೀನಿ ಹಚ್ಚಿ ಕಲ್ಸಕ್ಕೆ ಶುರು. ಎಷ್ಟು ಹಿಟ್ರು ಅಷ್ಟೇ ನೋಡಿಕಿ ಸರಳ. ಹೋಗ, ಯಾವಾಗ ಬಂದಿರಿ ಸರಳಕ್ಕ? ಈಗ ಬಂದು ನೋಡಿ ಸುಂದ್ರಿ. ಬಾ, ಎಲ್ಲೋಗಿದ್ದು ನೀನು? ಸುಮಾ ಅರ್ಶನ ಕರ್ದಿಲ್ಲ, ಅಲ್ಲೋಗಿದ್ದೆ. ಹೌದಾ? ಯಾಕೆ ನೀ ಗೌರಿ ಕುಡ್ಸಿಲ್ಲ ನೀ ಸಲ? ಎಷ್ಟು ನಾಟಕ ಮಾಡ್ತಾವಳು, ಎಷ್ಟೊತ್ತನ ಮಾತಾಡ್ಯಾರ ನನ್ನ ಬಗ್ಗೆ. ಈಗಿದ್ರು ಖುಷಿಲೇ ಅಂತ ಕೇಳ್ತಾ. ಇಲ್ಲವ ಕೂಡ್ಸಿಲ್ಲ, ನಂದು 5ನೇ ದಿನ ಆಯ್ತಾ ಅವತ್ತ, ಹಂಗಾಗಿ ಕೂಡ್ಸಿಲ್ಲ. ಹೌದಾ? ಹೋಗ್ಲಿ ಬಿಡು. ಮತ್ತೆ ಏನು ಮಾಡ್ಬೇಕು ಪಾಪ? ನೀನಾರ ಏನು ಮಾಡ್ತೀವಿ? ಒಬ್ಬೇಕಿನೇ ಮಾಡೋರು ಯಾರು ಇಲ್ಲ ಮನ್ಯಾಗ. 4ನೇ ದಿನ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಗೌರಿ ಕೂಡ್ಸೋದಂದ್ರೆ ಹಿಂದಿನ ದಿನ ಸುಮ್ಮನೆ ಇರ್ತದ, ರೆಡಿ ಮಾಡ್ಕೊಳ್ಳೋದು ಎಷ್ಟು ಇರ್ತದ. ಆಯ್ತು, ಲಾಸ್ಟ್ನೇ ಶುಕ್ರವಾರ ಕೂಡಿಸಿ ಬಿಡಕಂತಿ. ಅಡಿಚಣೆ ಬಂದಾಗ ಏನು ಮಾಡೋಕ್ಕಾಗ್ತದ? ಮತ್ತೆ ಯಾರ ಕೈ ಅಂದೇಳು? ನೋಡಿದ್ರಿ ಹೆಂಗಿರ್ತಾರೆ ಜನ ಅಂತ. ಇಷ್ಟೊತ್ತನ ಒಂದು ಮಾತಾಡಿದ್ಲು, ಈಗ ಒಂದು ಮಾತಾಡ್ತಾಳೆ. ನೋಡಿದ್ರಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ ಈಕೆ ಮಾತಾಡಿದ್ದು. ಹೌದು ಸರಳಕ್ಕ. ಆದರೂ ನೀವು ಏನು ಪದ್ಧತಿ ಬಿಟ್ಟಿಲ್ಲ ನೋಡ್ರವ್ವ. ನಿಮ್ಮಂಗೆ ನಮಗೆ ಮಾಡಲಿಕ್ಕೆ ಬರಂಗಿಲ್ಲ. ಹಂಗೇನಿಲ್ಲ ಬಿಡು, ಮತ್ತು ನೀನು ಮಾಡ್ತಿ ಇಲ್ಲ ಅನ್ನಂಗಿಲ್ಲ. ಆದರೂ ನಾ ಮಾತ್ರ ಒಟ್ಟ ಮದುವೆ ಆಗಿಂದನೇ ಒಂದಿನ ಲಾಸ್ಟ್ನೇ ಶುಕ್ರವಾರ ಕುಡ್ಸಿಲ್ಲವ. ನನಗೆ ಹಾಗೆ ಬರಂಗಿಲ್ಲ ನೋಡ. ನಂಗೆ ಮನ್ಯಾಗ ಪೂಜೆ ಪುನಸ್ಕಾರ ಇದ್ರೆ ಅದ್ರದ್ದು ಲಕ್ಷಣನೇ ಬೇರೆ ಇರ್ತದ ಸುಂದ್ರಿ. ಹಾಗಾಗಿ ನಾ ಒಟ್ಟ ಪೂಜೆ ಬಿಡಂಗಿಲ್ಲವ. ಎಲ್ಲ ನಮ್ಮ ಮನ್ಯಾಗ ಪದ್ಧತಿ ಪ್ರಕಾರ ಆಗ್ಬೇಕು ನೋಡು. ಹೌದೌದು ಸರಳಕ್ಕ, ಎಲ್ಲ ಪದ್ಧತಿ ಪ್ರಕಾರನೇ ಮಾಡ್ತಿರ್ಬಿಡು ನೀವು. ಆದ್ರೆ ನಿಮ್ಮ ಮಗನಿಗೆ ಒಂದು ಸ್ವಲ್ಪ ಚಿತ್ರಾವತಿ ತಿರುಗೋದೊಂದು ಕಲಿಸ್ಬೇಕಿಲ್ರಿ? ಅಯ್ಯೋ, ಹಿಂಗ್ಯಾಕಂತ ಸುಂದ್ರಿ? ಅವನಿಗೇನು ಚಿತ್ರಾವತಿ ತಿರುಗ್ಲಿಕ್ಕೆ ಬರಂಗಿಲ್ಲ ಏನು? ತೀರಾ ಮುಂಜು ಮಾಡ್ಕೊಂಡು ತಿರುಗಂಟ ತೋರ್ಸ ಆಯಿತು. ಅದೇ ಹೇಳಿಕತ್ತೀನಿ ರೀ ಸರಳಕ್ಕ, ನಾನು ಮುಂಜುವಾಗಿ 8 ವರ್ಷ ಆಯ್ತಲ್ಲ, ಹಂಗಾಗಿ ಮರ್ತಿರ್ಬೇಕು. ಮನ್ ನೋಡು, ಅಲ್ಲಿ ಸಮಾರಾಧನೆಗೆ ಊಟಕ್ಕೆ ಬಂದಾನ, ಎಲ್ಲರೂ ಚಿತ್ರಾವತಿ ತಿರುಗ್ಲಿಕ್ಕತ್ತಾರ. ಶರ್ಟ್ ಹಾಕೊಂಡು ಹಂಗೆ ಕೂತಾನ, ಬೈಸ್ಕೊಂಡ್ ಬಿಟ್ಟ. ಶರ್ಟ್ ಕಳ್ದಾನ, ಚಿತ್ರಾವತಿ ಇಡು ಅಂತಾರ. ಇಡ್ಲಿಕ್ಕೆ ಗೊತ್ತಾಗೋಲ್ದು ಎಲ್ಲಿ ಏನು ಇಡ್ಬೇಕಂತೇಳಿ. ಹಂಗಾದ್ರೆ ಅಸಹ್ಯ ಆಗ್ತದಲ್ರಿ. ನಾನೇ ಅವ್ನ ಪರವಾಗಿ ಮಾತಾಡಿದೆ, ಹೋಗ್ಲಿ ಬಿಡು, ಅವನಿಗೆ ದಿನ ಮಾಡಿದ್ರೆ ರೂಢಿ ಇರಂಗಿಲ್ಲ, ಅಲ್ಲಿ ನೌಕರಿಗೆ ಹೋಗಿರ್ತಾನಲ್ರಿ ಅಂತೇಳಿ ಅಲ್ಲಿದ್ದವ್ರಿಗೆ ಸಾಪ್ ಹೇಳದೆ. ಮತ್ತೇನು ಮಾಡಲಿ? ಹಂಗೆ ನೀವು ಸ್ವಲ್ಪ ಮನ್ಯಾಗ ಹುಡುಗರಿಗೇನು ಪದ್ಧತಿ ಕಲಿಸ್ಬೇಕು ಬಿಡ್ರಿ. ಅಯ್ಯ, ಅವ ಹಂಗೆ ಮಾಡಂಗಿಲ್ಲವ ಸುಂದ್ರಿ. ದಿನ ಸಂಧ್ಯಾ ವಂದನ ಮಾಡ್ಕೋತಾನವ. ನೀ ಬೇರೆದವ್ರದ್ದು ಯಾರ್ದಾರ ನೋಡ್ಕೊಂಡು ನೋಡಿರ್ಬೇಕು ನೋಡು. ಕನ್ಫ್ಯೂಸ್ ಆಗಿರ್ಬೇಕು ನಿನಗೆ.
ಅಲ್ಲ ಸರಳಕ್ಕ ಬೇರೆದವ್ರದ್ದು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕಂತೀಯಲ್ಲ. ನಾ ಏನು ನಿಮ್ಮ ಮಗನ ನೋಡಿಲ್ಲ, ಹೊಸ್ದಾಗಿ ನೋಡ್ತೀನಿ, ನನಗೇನು ಕಣ್ಣು ಕಾಣಿಸಂಗಿಲ್ಲ, ನಾ ಮುದಿಕೆ. ಹಾಂ, ಹೆಂಗೆ ಮಾತಾಡ್ತಿರಲ್ಲ ನೀವು? ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರಲ್ಲ, ಗೊತ್ತದಿಲ್ಲ ಸರಳಕ್ಕ? ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನಿಕಾಯಿ ಅಂತ. ಅದು ನಮ್ಮಂಥವ್ರು ನೋಡೇ ಮಾಡಿರ್ತಾರ. ನೀ ಎಷ್ಟು ಮುಖ ಕೊಡ್ದಂಗೆ ಮಾತಾಡ್ತಿಲ್ಲ ಅವು ಸುಂದ್ರಿ? ಯಾಕೆ ಸುಂದ್ರಿ ಮನೆಗೆ ಬಂದವ್ರಿಗೆ ಹೆಂಗೆ ಮಾತಾಡ್ತಾರ? ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡು ಹೋಗು. ಪಾಪ ಭಾಳ ದಿನಕ್ಕೆ ಬಂದಾಳ ಆಕೆ, ನಿಂದ್ರೆ ಇಲ್ಲೇ ಬಾಗಲ್ದ ನಿಂತ ಮಾತಾಡಿಸ್ತೀಯಲ್ಲ. ಏನಿನ ನೀಗ ಬಂದಾಳ, ಏನು ನೀರು ಚಾ ಏನೂ ಇಲ್ಲ, ಬರೀ ನಿನ್ನ ಮಗ ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತೇಳಿ ಒಂದು ಏನಾರ ಅವಶ್ಯಕತೆ ಸಾಕು ನೋಡಿ ನಿನಗೆ ಬೈಲಿಕ್ಕೆ ಒಟ್ಟ. ನಾ ಏನು ಬೈಲಿಗತ್ತಿಲ್ರಿ, ಇದ್ದದ್ದು ಹೇಳಿದೆ. ಅವ್ರ ಮನೆಗೆಲ್ಲ ಪದ್ಧತಿ ಮಾಡ್ತೀವಿ, ಒಂದು ಪದ್ಧತಿ ಬಿಡಂಗಿಲ್ಲ. ಕೂಡಿಸ್ಬೇಕಾಗಿತ್ತು ಗೌರಿನ, ಹಂಗೆ ಹೆಂಗೆ ಬಿಡ್ತಾರೆ ನೀ ಅಂತೇಳಿ ನಿಮ್ಮ ಮುಂದೆ ಇಷ್ಟೊತ್ತನ ಊದ್ಲಿಕ್ಕತ್ತಿದ್ರಲ್ಲ. ನೀವು ಅವಕಿನ ಮುಂದೆ ಅವ್ರು ನಿನ್ನ ಮುಂದೆ ಊದೋದೆಲ್ಲ ಕೇಳಿಸ್ಕೊಂಡು ನಾನು ಅದಕ್ಕೆ ಹೇಳಿಗತ್ತೀನಿ. ಅವ್ರ ಮನ್ಯಾಗೂ ಇಂಥವೆಲ್ಲ ಹಿಂಗಿರ್ತಾವ ಅಂತೇಳಿ. ಅದಕ್ಕೆ ಒಬ್ರಿಗೆ ಅನ್ನು ಮುಂದಾಗ ನಾವು ಹೆಂಗಿದ್ದೀವಿ ಅನ್ನೋದು ತಿಳ್ಕೊಂಡು ಅನ್ಬೇಕಾಗ್ತದ. ನಾ ಹೆಂಗೆ ಚಹಾ ಮಾಡ್ಕೊಡ್ಲಿಕ್ಕೆ ಒಳ್ಳೆ ಅಂದಿಲ್ಲ, ಆದ್ರೆ ಬಂದರೆ ಕೂತ್ರೆ ಆರಾಮಿದ್ದೀರೆ, ತಿಂದರೆ ಮಾತಾಡಿದ್ರೆ ಹೋಗಿದ್ರೆ ಅಂತಿರ್ಬೇಕು. ಅದು ಬಿಡೋದು ಹೂರು ಸಾಬಾರಿ ಮನೆ ಸುದ್ದಿ ಮಾತಾಡ್ಕೊತ ಕೂಡ್ತಿರಲ್ಲ. ನನಗೆ ಅದಕ್ಕೆ ಈಕೆ ಯಾಕಾರ ಬರ್ತಾ ಅಂತ ಅನಿಸ್ತದ ನೋಡವ. ಈ ಎಂತಿಂತ ಮಾತಾಡ್ತಿಲ್ಲ ಅವು ಸುಂದ್ರಿ. ಅಲ್ಲ, ಶುಕ್ರವಾರ ದಿನ ಮುತ್ತೈದು ಮನೆಗೆ ಬಂದಿನಿ, ಕುಂಕುಮ ಕೊಡೋದು ಕೂಡ್ರಿ ಅನ್ನೋದು ಮಾಡೋದು ಬಿಟ್ಟು ಮುಖ 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 ಬೈದು ಕಳಿಸ್ತೀಯ ಹಿಂಗೆ? ಹೌದವಾ, ಶುಕ್ರವಾರ ದಿನ ಮುತ್ತೈದು ಮನೆಗೆ ಬಂದಿ ಕರೆ. ಆದ್ರೆ ನಿನ್ನ ಮನಸ್ಸು ಹೆಂಗದ? ಒಳ್ಳೆ ಮನಸ್ಸಿಂದ ಬಂದಿದ್ದೆ ಅಂತಿಕೋ, ನಿನಗೆ ಅರ್ಶಿನ ಕುಂಕುಮ ಬ್ಲೌಸ್ ಪೀಸು ಉಡಿ ತುಂಬಿ ಕಳಿಸ್ತಿದ್ದೆ. ಹಾಂ, ನನಗೆ ಪಿತ್ತು ನೆತ್ತಿಗೆ ಏರಿಸ್ಬಾರ್ಸಲ್ಲಕ್ಕ. ನೀ ಸುಮ್ಮನೆ ಇದ್ಬಿಟ್ಟು ನಾ ಹೇಳ್ತೀನಿ ನೋಡಿ, ಇನ್ನೊಂದ್ಸಲ ಬಂದೆ ಅಂದ್ರೆ ನಮ್ಮ ಅತ್ತಿ ಮುಂದೆ ಏನು ಊದ್ಲಿಕ್ಕೆ ಹೋಗ್ಬೇಡ. ಸುಂದ್ರಿ ಸುಮ್ಮಿರ್ತಿಲ್ಲ ಈಗ? ಏನಿನ ಆರೋಗ್ಯಡಿ ಏನೇನ್ಬೇಕು ಏನೇನು ಮಾಡ್ತು ಗೊತ್ತಾಗಂಗಿಲ್ಲ ನಿನಗೆ? ಹಾಂ, ಮುತ್ತೈದು ಮನೆಗೆ ಬಂದಾಳ ಹಂಗೆ ಮಾತಾಡ್ತಾರ? ಹೋಗು, ಏನಾರು ತಿನ್ಲಿಕ್ಕೆ ಕೊಡು, ಒಂದು ಸ್ವಲ್ಪ ಉಡಿ ತುಂಬಿ ಕಳಿಸು ಸಾಕಿನ್ನ. ಸಾರಿ ಕೇಳಕ್ಕಿ. ಆಯ್ತು ಹೇಳ್ರಿ. ಸಾರಿ, ಕೂಡ ಸರಳಕ್ಕೆ ಬಂದೆ. ಇರ್ಲೇಳವ. ನೀನು ಹೇಳ ಮೌಶಿ, ನಿನ್ನ ಸೊಸಿ ಘನ ಬೇರೆಕ್ ನೋಡವ ಇವು ನಿಂತು ಕೇಳಿಸ್ಕೊಂಡ್ರ ಅವಳು ಇಷ್ಟೊತ್ತನ. ನಾಟ್ ಚಾಲು ಇದ್ದಾಳೆ ಹೋಗಿ. ಹೌದು ನೋಡ ಮೌಶಿ. ಅಲ್ಲ, ಒಂದು ಯಾವ್ದಾರ ವಿಷಯ ಹಿಡಿದು ನನಗನೇ ಹೆಂಗೆ ಟಾಂಗ್ ಕೊಟ್ಟು ನೋಡಿದಿಲ್ಲ ನನ್ನ ಮಗನ ಸುದ್ದಿ ಹೇಳಿ. ಹೌದಾ, ನಿನ್ನ ಹಂಗೆ ಇದ್ದಾಳೆ ಅವಡಕ್ಕಿ.